ದೊಡ್ಮನೆಯ ಮೂಲ ನಿಯಮ ಉಲ್ಲಂಘಿಸಿದ ಕ್ಯಾಪ್ಟನ್ ಕಾವ್ಯ ಕುಟುಂಬ, ಎಚ್ಚರಿಕೆ ನೀಡಿ ಹೊರಕಳಿಸಿದ್ರ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸಂಭ್ರಮ ಕಳೆ ಕಟ್ಟಿದೆ. ಅದಕ್ಕೆ ಕಾರಣ ಫ್ಯಾಮಿಲಿ ವೀಕ್. ಸ್ಪರ್ಧಿಗಳ ಕುಟುಂಬದವರು ಈ ವಾರ ಮನೆಗೆ ಹೊಕ್ಕು ಅವರನ್ನು ಭೇಟಿಯಾಗಿ ಮಾತನಾಡಿಸುವ ಅವಕಾಶನ ಕಲ್ಪಿಸಲಾಗಿದೆ. ಈಗಾಗಲೇ ರಾಶಿಕಾ ಶೆಟ್ಟಿ, ಸೂರಜ್, ಧನುಷ್, ಅಶ್ವಿನಿ ಗೌಡ, ರಕ್ಷಿತಾ ಹಾಗೂ ಗಿಲ್ಲಿ ನಟ ಅವರ ಕುಟುಂಬ ಮನೆಗೆ ಭೇಟಿ ಮಾಡಿ ತಮ್ಮ ಮಕ್ಕಳನ್ನು ಮಾತನಾಡಿಸಿ ಬಂದಿದ್ದಾರೆ. ಇದರ ನಡುವೆ ಬಿಗ್ ಬಾಸ್ ಪಾಸ್, ಪ್ಲೇ, ರಿವೈಂಡ್ ಗೇಮ್ಗಳನ್ನು ಆಡುತ್ತಾ ಖುಷಿಯಾಗಿ ದಿನ ಕಳೆಯುತ್ತಿದ್ದಾರೆ. ಹಾಗಾಗಿ ಈ ಬಾರಿಯ ಕ್ಯಾಪ್ಟನ್ ಆಗಿರುವ ಕಾವ್ಯಗೂ ಹೆಚ್ಚಿನ ಕೆಲಸವಿಲ್ಲ. ಎಲ್ಲವನ್ನು ಬಿಗ್ ಬಾಸ್ ಸ್ವತಃ ನೋಡಿಕೊಂಡು ಹೋಗುತ್ತಿರುವ ಕಾರಣ ಕಾವ್ಯ ಈ ಬಾರಿ ತೋರಿಕೆಯ ಕ್ಯಾಪ್ಟನ್ ಮಾತ್ರ ಆಗಿದ್ದಾರೆ. ಇದರ ನಡುವೆ ಇಂದು ಬಿಗ್ ಬಾಸ್ ಮನೆಗೆ ಕಾವ್ಯ ಅವರ ಕುಟುಂಬ ಆಗಮಿಸಿದೆ. ಕಾವ್ಯಳ ಸಹೋದರ ಕಾರ್ತಿಕ್ ಹಾಗೂ ತಾಯಿ ಸಾವಿತ್ರಿ ಮನೆಗೆ ಆಗಮಿಸಿ ಕಾವ್ಯರನ್ನು ಮಾತನಾಡಿಸಿದ್ದಾರೆ. ಆದರೆ ಈ ಹಂತದಲ್ಲಿ ಅವರ ಕುಟುಂಬ ಬಿಗ್ ಬಾಸ್ನ ಮೂಲ ನಿಯಮನ ಉಲ್ಲಂಘನೆ ಮಾಡಿದ ಕಾರಣಕ್ಕೆ ಅವರನ್ನು ಬಿಗ್ ಬಾಸ್ ಹೊರ ಕಳಿಸುವ ಆದೇಶನ ನೀಡಿದ್ದಾರೆ. ಆದರೆ ಬಿಗ್ ಬಾಸ್ ಆದೇಶದ ಬೆನ್ನಲ್ಲಿಯೇ ಅವರ ಕುಟುಂಬ ಮನೆಯಿಂದ ಆಚೆ ಬಂದ್ರಾ ಇಲ್ವಾ ಅನ್ನೋದನ್ನು ನಾವು ಎಪಿಸೋಡ್ನಲ್ಲಿ ಗೊತ್ತಾಗಲಿದೆ. ಅಷ್ಟಕ್ಕೂ ಆಗಿದ್ದೇನೋ. ಮೊದಲಿಗೆ ಕಾವ್ಯ ಅವರ ತಾಯಿ ಮನೆಗೆ ಆಗಮಿಸಿದ್ದಾರೆ. ನಂತರ ಕಾವ್ಯ ಸಹೋದರ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಈ ವೇಳೆ ಗಿಲ್ಲಿ ಜೊತೆ ಕಾರ್ತಿಕ್ ಕೂಡ ತಮಾಷೆಯಾಗಿ ಕೆಲ ಹೊತ್ತು ಕಳೆದಿದ್ದಾರೆ. ಅದಾದ ಬಳಿಕ ಸೋಷಿಯಲ್ ಮೀಡಿಯಾ ನೀನೇ ಹ್ಯಾಂಡಲ್ ಮಾಡ್ತಿದ್ಯಾ ಅಂತ ಕಾವ್ಯ ಕಾರ್ತಿಕ್ಗೆ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಕಾರ್ತಿಕ್, ಎಲ್ಲ ಚೆನ್ನಾಗಿ ಹೋಗ್ತಿದೆ, ನೀನು ತಲೆ ಕೆಡಿಸ್ಕೋಬೇಡ, ನಿಂದು ಗಿಲ್ಲಿದು ಫ್ರೆಂಡ್ಸ್ ನೆಕ್ಸ್ಟ್ ಲೆವೆಲ್ ಇದೆ, ಆದರೆ ನಾಮಿನೇಷನಲ್ಲಿ ಅವನ ಹೆಸರು ಯಾಕೆ ತಗೋತೀಯಾ, ಗಿಲ್ಲಿಯಿಂದ ಕಾವ್ಯ ಅಂತ ಹೇಳ್ತಿರೋದು ಯಾರು ಎಂದು ಕಾರ್ತಿಕ್ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಕಾವ್ಯ ಅವರ ತಾಯಿ, ನಿನಗೆ ಆಗದೇ ಇರೋರು ಅಂತ ಹೇಳಿದ್ದಾರೆ. ಅದಕ್ಕೆ ಕಾರ್ತಿಕ್, ಇರೇ ಒಂದು ನಿಮಿಷ ಅಂತ ಗದರಿಸಿದ್ದಾರೆ. ಇದರ ಬೆನ್ನಲ್ಲಿಯೇ ಬಿಗ್ ಬಾಸ್ ಘೋಷಣೆ ಆಗಮಿಸಿದ್ದು ಈ ಮನೆಯ ಮೂಲ ನಿಯಮದ ಉಲ್ಲಂಘನೆಯಾಗಿದೆ. ಕಾರ್ತಿಕ್ ಹಾಗೂ ಸಾವಿತ್ರಿ ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಮನೆಯಿಂದ ಹೊರಬರಬೇಕು ಎಂದು ಆದೇಶ ನೀಡಿದ್ದಾರೆ. ಇದರ ನಡುವೆ ಕಾವ್ಯ ಸಾರಿ ಎಂದು ಕೇಳಿದರೂ ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರ ಓಪನ್ ಆಗಿರುವುದು ಕಂಡಿದೆ. ಈ ವೇಳೆ ಕಾವ್ಯ ಕಣ್ಣೀರಿಟ್ಟಿದ್ದನ್ನು ಪ್ರೋಮೋದಲ್ಲಿ ತೋರಿಸಲಾಗಿದೆ. ಏನಿದು ಬಿಗ್ ಬಾಸ್ ಮೂಲ ನಿಯಮ ಅಂತ ಹೇಳಿದರೆ, ಪ್ರೋಮೋ ಬೆನ್ನಲ್ಲಿಯೇ ಬಿಗ್ ಬಾಸ್ ಅಭಿಮಾನಿಗಳು ಕಾರ್ತಿಕ್ರನ್ನು ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ಗಳು ಹಾಗೂ ಆಟದ ಸ್ಟ್ರಾಟಜಿಗಳ ಬಗ್ಗೆ ಚರ್ಚೆ ಮಾಡುವಂತಿಲ್ಲ ಅನ್ನೋದು ಒಂದು ಮೂಲ ನಿಯಮ. ಅದನ್ನೇ ಈತ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಕೆಲವರು ಈ ವರ್ಷದ ಬಿಗ್ ಬಾಸ್ನ ಪ್ರೋಮೋಗಳನ್ನು ನೋಡಿದರೆ ಇದು ಕೂಡ ಪ್ರ್ಯಾಂಕ್ ರೀತಿ ಕಾಣ್ತಿದೆ. ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನವೇ ಕುಟುಂಬದವರಿಗೆ ಇದರ ಬಗ್ಗೆ ಮಾಹಿತಿ ತಿಳಿಸಲಾಗಿರುತ್ತದೆ. ಹಾಗಿದ್ದರೂ ಈ ರೀತಿಯ ಚರ್ಚೆ ಆಗಿದೆ ಎಂದರೆ ಇದು ಬಿಗ್ ಬಾಸ್ ಮಾಡಿರುವ ಪ್ರ್ಯಾಂಕ್ ಅಂತ ಅಂದಾಜಿಸಿದ್ದಾರೆ. ಇದರ ಬಗ್ಗೆ ನಿಮಗೆ ಏನನ್ನಿಸುತ್ತೆ? ಕಾವ್ಯ ಅವ್ರ ಫ್ಯಾಮಿಲಿಯವರು ಹೇಳಿದ್ದು ಸರಿನಾ ತಪ್ಪಾ ಅಂತ ಕಮೆಂಟ್ನಲ್ಲಿ ತಿಳಿಸಿ.